ಏನು ಬಾಸ್ ಇದು ಕಹಾನಿ ಮೇಟಿಷ್ಟು ನಾನಿಷ್ಟು ಕ್ಲೋಸ್ ಆಗಿದ್ರು ಈ ವಿಷಯ ನನಗೇನೆ ಗೊತ್ತಿರಲಿಲ್ಲ ಬಾಸ್. ಆ ಹುಡುಗಿನ ನನ್ನ ಹೆಂಡತಿಯಾಗಿ ಒಪ್ಕೊಳ್ಳೋಕೆ ಯಾವತ್ತೂ ಆಗಲ್ಲ ಕಣೋ. ಹೊರಗಿನ ಸಮಾಜಕ್ಕೆ ಹೆದರ್ಕೊಂಡು ಮನೇಲಿ ಉಳಿಸ್ಕೊಂಡಿದ್ದಾನಷ್ಟೇ. ಸರಿ ಬಿಡಿ ಬಾಸ್, ನಿಮಗೆ ಅವ್ರ ಹೆಂಡತಿ ಅಲ್ಲ ಅಂದಮೇಲೆ ನನಗೆ ಅವ್ರ ಅದ್ಗೇನೂ ಅಲ್ಲ. ನಾನು ಯಾರು ಅವ್ರು ಯಾರು? ನೋಡು, ಈ ವಿಷಯನ ಇಟ್ಕೊಂಡು ಆಫೀಸಲ್ಲಿ ಮಾತಾಡೋದಾಗ್ಲಿ ತಮಾಷೆ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಏನು ಬಾಸ್ ನೀವು, ನಾನು ಕಾಮಿಡಿ ಮಾಡ್ಬೋದು, ಆದರೆ ನನಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದಿದೆ ಬಾಸ್. ಯಾರ ಮುಂದೆ ಏನು ಮಾತಾಡ್ಬೇಕನ್ನೋ ಪರಿಜ್ಞಾನ ಇದೆ ಬಾಸ್. ನಿಮ್ಮ ಲೈಫಲ್ಲಾಗಿರೋ ಟ್ರ್ಯಾಜಿಡಿನ ನಾನು ಹೇಗೆ ಬಾಸ್ ಕಾಮಿಡಿಯಾಗಿ ತಗೊಳ್ಳಿ? ಆದರೂ ಆ ದೇವರು ನಿಮ್ಮ ಲೈಫಲ್ಲಿ ಈ ಥರ ಆಟಾಡಬಾರ್ದಿತ್ತು ಬಾಸ್. ಏನು ಮಾಡೋದು, ಎಲ್ಲ ಹಣೆ ಬರ. ಈ ಕಾರಣಕ್ಕೇನ ಬಾಸ್ ಮದುವೆ ಆದಮೇಲೆ ಒಂದಿನ ಆಫೀಸ್ ಕಡೆ ತಲೆ ಹಾಕ್ದಿರೋದು. ಬದುಕಿಲ್ದ ಮನುಷ್ಯ ಬದುಕ್ಬೋದು ಬಾಸ್, ಆದರೆ ಹೊಂದಾಣಿಕೆ ಇಲ್ದ ಮನುಷ್ಯ ಬದುಕೋಕ್ಕಾಗಲ್ಲ. ನಾವು ಇಷ್ಟಪಟ್ಟಿದ್ದು ನಮಗೆ ಸಿಕ್ಕಿಲ್ಲ ಅಂದರೆ ಆ ಮನೆ ಬರೋದಲ್ಲ, ಅದು ಬರ್ದಿಲ್ಲ ಅಂತ ಅರ್ಥ. ಅಯ್ಯ ಬಾಸ್, ಈ ಎಲ್ಲ ಟೆನ್ಷನ್ ತಲೆಯಿಂದ ತೆಗೆದುಬಿಡಿ. ನೀವು ಬನ್ನಿ, ನಿಮ್ಮನ್ನು ಟ್ರಿಪ್ಪಿಗೆ ಹಾಕೊಂಡು ಬನ್ನಿ, ಒಳ್ಳೆ ರಿಲ್ಯಾಕ್ಸೇಷನ್ ಇರುತ್ತೆ. ಬನ್ನಿ ಬಾಸ್. ಎಲ್ಲೂ ಬರೋ ಮೂಡಿಲ್ಲ ಕಣ. ಅಯ್ಯೋ ಸರಿ ಬಿಡಿ ಬಾಸ್, ಇನ್ನೊಂದ್ಸಲ ಹೋದ್ರೆ ಆಯ್ತು. ಸರಿ, ನಂಗೆ ಸ್ವಲ್ಪ ಸ್ವಿಮ್ ಮಾಡ್ಬೇಕು ಅನಿಸ್ತದೆ, ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಏನು ಬಾಸ್ ನೀವು ನೆನ್ನೆ ತಾನೇ ಜ್ವರ ಬಂದಿದೆ ಅಂತೀರಾ, ಈಗ ನೋಡಿ ಸ್ವಿಮ್ಮಿಂಗ್ ಮಾಡ್ಬೇಕಂತೀರಾ? ಈ ಮಳೆಗಿದೆಲ್ಲ ಬೇಕಾ ಬಾಸ್? ಈಜಿದ್ರಾದ್ರೂ ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ಕಣ. ನಾನು ನಿಮಗೆ ಕಂಪ್ನಿ ಕೊಡ್ತೀನಿ, ಬನ್ನಿ. ಇರೋ. ನಮ್ಮ ಬಾಸ್ ಲೈಫ್ ಹ್ಯಾಪಿಯಾಗಿರುತ್ತೆ ಅಂದ್ಕೊಂಡ್ರೆ ಟ್ರ್ಯಾಜಿಡಿ ಆಗೋಯ್ತು. ಸೌಂದರ್ಯ, ಏನು ಮಾಡ್ತಾ ಇದೆಯಾ? ಸೈನ್ ಹಾಕೋ ಜಾಗ ಬಿಟ್ಟು ಬೇರೆ ಕಡೆ ಸೈನ್ ಮಾಡ್ತಾ ಇದೆಯಾ? ಯಾಕೋ ತುಂಬ ಡಿಸ್ಟರ್ಬ್ ಆಗಿರೋ ಥರ ಇದೆ. ಕಾಲಕ್ಕೆ ಕೆಸರು ಬಿದ್ದರೆ ತೊಳ್ಕೋಬಹುದು, ಆದರೆ ಮನೆ ತುಂಬ ಕೆಸರಾದ್ರೆ ಇಷ್ಟಕ್ಕೂ ಯಾರಕ್ಕೆ ಹೆಸರಾಗಿದೆ? ನಮ್ಮನೆಗೆ. ಆ ಅನಿಷ್ಟದವಳಿಂದ ಒಂದು ಚೂರು ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ. ಬೇಕು ಅಂತ ನಮ್ಮ ಚಿರು ರೂಮ್ಗೆ ಹೋಗ್ತಾಳೆ, ಜ್ವರದ ನೆಪ ಇಟ್ಕೊಂಡು ಅವ್ನು ಮೈ ಮುಟ್ಟು ಮಾತಾಡಿಸ್ತಾಳೆ, ನನ್ನ ಕಣ್ ತಪ್ಪಿಸಿ ಅವನಿಗೆ ಬರೆ ಹಾಕ್ತಾಳೆ. ಎಲ್ಲ ರಾಧ ಅಂತ ಮಾಡಿರೋಳು ಇನ್ನೂ ಅವಳನ್ನ ಇಲ್ಲೇ ಉಳಿಯಕ್ ಬಿಟ್ರೆ ಇನ್ನೇನೆಲ್ಲ ಮಾಡ್ತಾಳೆ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಹೌದೌದು ಸೌಂದರ್ಯ, ಅವಳು ನೋಡೋಕೆ ಸಾಫ್ಟ್ ಆಗಿದ್ರು ಮಾಡೋದೆಲ್ಲ ಹಾರ್ಡ್ ಆಗಿರುತ್ತೆ. ಯಾವಾಗ ಏನು ಎಡವಟ್ಟು ಮಾಡ್ತಾಳೆ ಅಂತಾನೆ ಗೊತ್ತಾಗಲ್ಲ. ತುಂಬ ಹುಷಾರಾಗಿರ್ಬೇಕು. ಇಷ್ಟಕ್ಕೂ ನೀವೇನು ಮಾಡಬೇಕು ಅಂತಿದೀಯಾ? ಈಗಲೇ ಅವಳನ್ನ ಈ ಮನೆಯಿಂದ ಆಚೆ ಕಳಿಸೋ ವ್ಯವಸ್ಥೆ ಆಗಬೇಕು. ಅವಳು ಸಮುದ್ರದಲ್ಲಿ ಈಜಾಡೋ ಮೀನಾದ್ರೆ ನಾನು ಆ ಇಡೀ ಸಮುದ್ರಕ್ಕೆ ಅಪ್ಪಳಿಸೋ ಸುನಾಮಿ ಅಂತ ಅವಳಿಗೆ ಗೊತ್ತಾಗ್ಬೇಕು. ಸೌಂದರ್ಯ, ಅವಳನ್ನ ಮನೆಯಿಂದ ಆಚೆ ಹಾಕೋದು ಅಷ್ಟು ಸುಲಭ ಅಲ್ಲ. ಅವಳ ಮನೆಯಿಂದ ಆಚೆ ಹಾಕಿದ್ರೆ ಗುರೂಜಿ ನಮ್ಮ ಬೆನ್ನ ಹಿಂದೆ ಬೀಳ್ತಾರೆ. ಮೀಡಿಯಾ ಅದು ಇದು ಅಂತ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತಾರೆ. ಅಲ್ಲೇ ಟೆನ್ಷನಲ್ಲಿದೆಯಾ ನೀನು? ಅದ್ರ ಜೊತೆಗೆ ಇನ್ನೊಂದಷ್ಟು ಟೆನ್ಷನ್ ಆ್ಯಡ್ ಆಗುತ್ತೆ. ಆಗಿರೋ ಘಟನೆ ಬಗ್ಗೆ ಗೊತ್ತಿರೋದು ಬರೀ ಗುರೂಜಿಗೆ ಮಾತ್ರ ಅಲ್ವಾ? ಈ ಪ್ರಪಂಚಕ್ಕೆಲ್ಲ ಗೊತ್ತಿಲ್ಲ.
ಗುರೂಜಿಗೆ ವಿಷಯ ಗೊತ್ತಿದೆ ಅಂದಮೇಲೆ ಅವ್ರು ಅದನ್ನು ಪಬ್ಲಿಕ್ ಮಾಡದೇ ಇರ್ತಾರಾ? ಆ ಗುರೂಜಿ ಈ ವಿಷಯನ ಪಬ್ಲಿಕ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಗೊತ್ತಾಗದಿರೋ ಥರ ಆ ದೀಪನ ಈ ಮನೆಯಿಂದ ಹೊರಗಾಗ್ತೀನಿ. ಅದು ಹೇಗೆ ಅಂತ ಇಷ್ಟರಲ್ಲೇ ತಿಳಿಸ್ತೇನೆ. ಬರೀ 2 ದಿನಕ್ಕೆ ನಿನ್ನ ನೆಮ್ಮದಿನ ಇಷ್ಟರ ಮಟ್ಟಿಗೆ ಹಾಳು ಮಾಡಿದಾಳೆ ಅಂದರೆ ಅವಳು ಇಲ್ಲೇ ಪರ್ಮನೆಂಟ್ ಆಗಿದ್ದರೆ ನಿನ್ನ ನೆಮ್ಮದಿ ಇನ್ನೆಷ್ಟು ಹಾಳಾಗಬೇಡ. ಆದಷ್ಟು ಬೇಗ ಚಿರಾಗ್ ದೀಪು ಮದುವೆ ಆಗಿರೋ ವಿಷಯನ ನಾನೇ ಪಬ್ಲಿಕ್ ಮಾಡಿ ಆ ದೀಪನ ಈ ಮನೇಲಿ ಪರ್ಮನೆಂಟಾಗಿ ಸೆಟ್ಲ್ ಮಾಡಿಬಿಡ್ಬೇಕು. ನನ್ನ ತಲೆ ಮೇಲೆ ಕೂದಲಿಲ್ಲದೆ ಇದ್ರು ತಲೆ ಒಳಗಿರೋ ಬ್ರೈನಲ್ಲಿ ಸಿಕ್ಕಾಪಟ್ಟೆ ಕ್ರಿಮಿನಲ್ ಐಡಿಯಾಸ್ ಇದೆ ಸೌಂದರ್ಯ. ನೋಡ್ತಾ ಇರು, ಇನ್ನು ಮುಂದೆ ಸಮಯ ಸಿಕ್ಕಿದಾಗಲೆಲ್ಲ ಏಟ್ ಕೊಡ್ತಾ ಇರ್ತೀನಿ, ಎಣಿಸ್ಕೊತಾ ಹೋಗು. ಅಯ್ಯೋ, ಇದೇನು ಗೆರೆ ಬಂದ್ಬಿಟ್ಟಿದೆ ಅಲ್ವಾ? ಮುಖ ತೊಳ್ಕೊಳ್ಳೋಕೆ ಮುಂಚೆ ಸರಿನೇ ಇತ್ತು. ಇವಾಗ ಹೆಂಗೆ ಕೆಲಸ ಮಾಡಲಿ? ಮೇಡಮ್, ಸುಕನ್ಯಾ ಮೇಡಮ್ ಕರೀತಾ ಇದ್ದಾರೆ. ಹೌದಾ? ಜಾಜಿ ಅವರೇ ನೋಡಿ, ನನ್ನ ಕನ್ನಡಕ ಹಾಳಾಗೋಗಿದೆ. ಹೌದಾ? ಕೊಡಿ. ಅಯ್ಯೋ, ಇದೇನು ಮೇಡಮ್ ಹೀಗಾಗಿದೆ? ಯಾರೋ ಚೆನ್ನಾಗಿ ಉಜ್ಜಿದ್ದಾರೆ. ಇರಿ, ನಾನು ಸುಕನ್ಯಾ ಮೇಡಮ್ಗೆ ಹೇಳ್ತೀನಿ ನಿಮ್ಮ ಕನ್ನಡಕ ಹಾಳಾಗಿದೆ ಅಂತ. ಅಯ್ಯೋ ಬೇಡ, ನಾನು ಹಿಂಗೆ ಕೆಲಸ ಮಾಡ್ಕೋತೀನಿ. ಅಲ್ಲ ಮೇಡಮ್, ಕನ್ನಡಕ ಹಾಳಾಗಿದೆ, ಹೇಗೆ ಕೆಲಸ ಮಾಡ್ತೀರಾ? ಅಯ್ಯೋ, ಅದೆಲ್ಲ ಮಾಡ್ಕೊಳ್ದ್ರೆ ಆಯಿತು. ಇದು ಮೇಡಮ್ ಎಲ್ಲಿದ್ದಾರೆ? ಹೊರಗಡೆ ಹಾಲಲ್ಲಿದ್ದಾರೆ. ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಮೇಡಮ್ ಹುಷಾರು ಮೇಡಮ್. ಮೇಡಮ್ ನಿಧಾನ. ಅಯ್ಯೋ ಪರವಾಗಿಲ್ಲ ಬಿಡಿ. ಮೇಡಮ್ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಪರವಾಗಿಲ್ಲ, ಮೇಡಮ್ ಆಚೆ ತಾನೇ ಇದ್ದಾರೆ. ಅಲ್ಲ ಮೇಡಮ್, ನೀವು ನಡೆಯೋದಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ, ನಿಮ್ಮ ಕೆಲಸ ಎಲ್ಲ ಹೇಗೆ ಮಾಡ್ತೀರಾ? ಜಗತ್ತಲ್ಲೇ ಎಷ್ಟೊಂದು ಜನ ಕಾಣಿಸಲ್ಲ, ಅವರೆಲ್ಲರೂ ಕೆಲಸ ಮಾಡ್ತಿಲ್ವಾ? ಇವತ್ತು ಒಂದೇ ದಿವಸ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಅಮ್ಮ, ಮೇಡಮ್ ಕರೆದ್ರಲ್ವಾ? ಏನು ಕೆಲಸ ಇತ್ತು? ನಾವು ಇಲ್ಲೇ ಕೂತಿದ್ದೀವಿ, ಎಲ್ಲಿಗೆ ಹೋಗ್ತಿದೀಯಾ? ಓ ಮೇಡಮ್, ನೀವು ಇಲ್ಲಿದ್ದೀರಾ? ಕ್ಷಮಿಸಿ, ನಂಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ ಅಥವಾ ಕಣ್ಣೇ ಕಾಣ್ತಿಲ್ವಾ? ಕಣ್ಣೆಲ್ಲ ಕಾಣಿಸ್ತಿದೆ. ಅದು ಕನ್ನಡಕ್ಕಾಗಿ ಒಂದು ಸ್ವಲ್ಪ ಗೀರ್ ಬಿದ್ದಿದೆ, ಆದರೆ ಕೆಲಸ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಹೇಳಿ. ನಿನ್ನ ನೀನು ಈ ಮನೆಯಲ್ಲಿ ಏನು ಅನ್ಕೊಂಡಿದೀಯಾ? ಕೇಳಿಸ್ದಾಗ ಅನ್ಕೊಂಡಿದ್ದೀನಿ. ಕರೆದ ತಕ್ಷಣ ಬರಕ್ಕಾಗಲ್ವಾ? ಅದು ಮುಖ ತೊಳಿತಿದ್ದೆ. ಈ ಮುಖ ತೊಳಿತಿದ್ದ ಏನು ಉಪಯೋಗ? ಹೊಸದ್ರಲ್ಲಿ ಎಲ್ಲ ಚೆನ್ನಾಗೇ ಕೆಲಸ ಮಾಡ್ತೀರಾ, ಹೋಗ್ತಾ ಹೋಗ್ತಾ ಎಲ್ರೂ ಸೋಂಬೇರಿಗಳಾಗ್ತೀರಾ. ಇಲ್ಲ ಮೇಡಮ್, ನೀವೇನು ಕೆಲಸ ಹೇಳ್ತೀರೋ ಮಾಡ್ತೀನಿ. ಹೌದಾ? ಹೋಗಿ ಗಿಡಗಳಿಗೆ ನೀರು ಹಾಕು. ಮೇಡಮ್, ನಾ ಬೆಳಗ್ಗೆ ತಾನೇ ನೀರು ಹಾಕಿದ್ದೆ. ಏಯ್, ನಾನು ಹೇಳಿದ್ ಮಾಡು ಅಷ್ಟೇ. ಗಿಡಗಳಿಗೆ ನೀರು ಹಾಕ್ಬೇಕು ಅಂದ್ರೆ ಹಾಕ್ಬೇಕು. ಸರಿ ಮೇಡಮ್. ಏಯ್, ಅಲ್ಲೇನಕ್ಕೆ ಹೋಗ್ತಿದೀಯಾ? ಬಾಗ್ಲಿರೋದು ಎಡಗಡೆ, ಎಡಕ್ಕೂ ಹೋಗು. ಸರಿ ಮೇಡಮ್.
ಅಯ್ಯೋ ಬಿದ್ದೋಗ್ಬಿಟ್ಟಿಯಾ? ಅಲ್ವೇ ನಿನ್ನ ಕಣ್ಣೇ ಕಾಣಲ್ಲ, ಹೇಗೆ ಕೆಲಸ ಮಾಡ್ತೀಯಾ? ಅಯ್ಯೋ ಮೇಡಮ್, ನಾನು ಕೆಲಸ ಮಾಡ್ತೀನಿ ಮೇಡಮ್. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಮೇನ್ ಡೋರು. ನೀನು ಹೋಗ್ಬೇಕಾಗಿರೋದು ಬ್ಯಾಕ್ ಡೋರಿಂದ. ರೈಟಾಗಿ ಹೋಗೆ. ಆದರೆ ಸುಕನ್ಯಾ ಮೇಡಮ್. ಹೇ ಹೌದು, ಹೇಳ್ದೆ. ಮನೆಗೆ ಬಂದು ಇಷ್ಟು ದಿನ ಆಗಿದೆ, ಯಾವ ಬಾಗ್ಲಲ್ಲಿ ಓಡಾಡಬೇಕು ಅಂತ ನಿನಗೆ ಗೊತ್ತಿಲ್ವಾ? ಹೋಗೆ. ಅಮ್ಮ, ಅಯ್ಯೋ ಬಿದ್ದೋದಿಯಾ? ಯಾವಾಗ್ಲೂ ಬೀಳ್ತಾನೆ ಇರ್ತೀಯಲ್ಲೇ. ಕೈ ಕೆಳಗಡೆ, ಆ ಕಡೆ ನೋಡು, ಆ ಕಡೆ ನೋಡು. ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ಒಳ್ಳೆ ಮಾಲಾಶ್ರೀ ತರ ಕಾಣ್ತಾ ಇದೀಯಾ. ಮುಂದೆ ಅವ್ರ ಥರನೇ ದೊಡ್ಡ ಹೀರೋಯಿನ್ ಆಗ್ಬಿಡ್ತೀವಿ ಬಿಡು. ಅದು ಹೇಗೆ ಸರ್ ಹೇಳ್ತೀರಾ? ಆಯ ನಾನೇ ಅಲ್ವಾ ಮೊದಲು ಸಲ ಮಾಲಾಶ್ರೀಗೆ ಫೋಟೋ ಶೂಟ್ ಮಾಡಿದ್ದು. ಓ, ಅದಕ್ಕೇನ ಅವ್ರು ಅಷ್ಟು ದೊಡ್ಡ ಹೀರೋಯಿನ್ ಆಗಿರೋದು? ಹಾ, ನಿಂತ್ಕೊಳಮ್ಮ, ನಿಂತ್ಕೊ. ಹಿಂಗಾಕಳಮ್ಮ, ಆ ಥರ ಅಲ್ಲ, ಇದು ತೋರಿಸ್ತೀನಿ. ಹಿಂಗು ನಿಂತ್ಕೊ. ಇದೇನಿದು? ಒಳ್ಳೆ ಶಿಲಾಬಾಲಿಕೆ ಪೋಸ್ ಕೊಡಕ್ ಹೇಳ್ತಿದ್ದೀರಲ್ಲ. ಹೂನಮ್ಮ, ಇದು ಶಿಲಾಬಾಲಿಕೆ ಪೋಸ್. ನಿಂತ್ಕೊ ಸುಮ್ಮನೆ. ಈಗ ಎರಡೂ ಕೈನ ಕೆನ್ನೆ ಮೇಲೆ ಇಟ್ಕೊಂಡು ಮಗು ಥರ ಪೋಸ್ ಕೊಡಮ್ಮ. ಯೋ, ಯಾರಯ್ಯ ನೀನು? ಎರಡು ಕೈ ಕೆನ್ನೆ ಮೇಲೆ ಇಟ್ಕೊಂಡ್ರೆ ನನ್ನ ಮೇಕಪ್ ಹಾಳಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅರವಿಂದ್, ಏನಿದು? ಏನಮ್ಮ ನನ್ನನ್ನ ಏಕವಚನದಲ್ಲಿ ಮಾತಾಡ್ತೀಯಾ? ಹೀರೋಯಿನ್ ಆಗ್ಬೇಕು ಅಂದ್ರೆ ಮೊದಲು ಮರ್ಯಾದೆ ಹೆಂಗ್ ಮಾತಾಡೋದ್ ಕಲ್ತ್ಕೋಬೇಕು. ಯೋ, ಹೋಗಯ್ಯ ಸುಮ್ನೆ. ನಿನ್ನೊಂತವ್ರ ಹತ್ರ ಫೋಟೋ ತೆಗ್ಸ್ಕೊಂಡ್ರೆ ಸಿಗೋ ಚಾನ್ಸು ಸಿಗಲ್ಲ. ಹೋಗು. ಜಾನು, ಏನಮ್ಮ ಆಗಂತ್ಯಾ? ಆಗಿನ ಮಾಲಾಶ್ರೀ ಹಿಡಿದು ಈಗಿನ ರಾಗಿಣಿವರೆಗೂ ನಾನೇ ಫೋಟೋ ತೆಗ್ದಿರೋದು ನೋಡು. ಇಂಟರ್ನೆಟ್ ಇಂದ ಫೋಟೋ ಡೌನ್ಲೋಡ್ ಮಾಡಿ ನಾನೇ ತೆಗ್ದಿದ್ದು ಅಂತ ಯಾವ ಮಾಡ್ತೀಯ ನೀನು? ನಾನು ಯಾರು? ಸೀನಿಯರ್ ಫೋಟೋಗ್ರಾಫರ್. ನನ್ನ ಮೇಲೆ ಕೈ ಮಾಡ್ಬಿಟ್ಟಾ? ನಿನ್ನ ಮೇಲೆ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿ ಇಂಡಸ್ಟ್ರಿ ಕಾಲಿಡ್ದಂಗೆ ಮಾಡ್ಬಿಡ್ತೀನಿ. ಸರ್ 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 ಹಾಗೆಲ್ಲ ಮಾಡ್ಬೇಡಿ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ 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 ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಸರ್ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಸರ್. ಅಯ್ಯೋ ಅರವಿಂದ್, ಹೋಗ್ಲಿ ಬಿಡಿ. ಜಾನು, ಎಂತ ಕೆಲಸ ಮಾಡ್ಬಿಟ್ಟಿ ಜಾನು ನೀನು? ಏನ್ ಅರವಿಂದ್ ನೀವು ಇಂಥ ಫೋಟೋಗ್ರಾಫರ್ನ ಕರ್ಸಿದಿರಲ್ಲ? ಇವನ್ ತೆಗ್ದಿದ್ ಫೋಟೋ ಯಾರಿಗಾದ್ರೂ ಶೇರ್ ಮಾಡಿದ್ರೆ ಸಿಗೋ ಚಾನ್ಸು ಸಿಗಲ್ಲ ಅಷ್ಟೇ. ಏನ್ ಮಾಡ್ಲಿ ಜಾನು, ಬಾಂಬೆಯಿಂದಾನೆ ಫೋಟೋಗ್ರಾಫರ್ ಕರ್ಸೋಣ ಅಂತಿದ್ದೆ. ಆದ್ರೆ ನನ್ನ ಹತ್ರ ಬರೀ 5,000 ಮಾತ್ರ ಇತ್ತು ಜಾನು. ಬಾಂಬೆಯಿಂದ ಕರ್ಸ್ಬೇಕು ಅಂದ್ರೆ ಎಷ್ಟಾಗುತ್ತೆ? ಜಾನು, ಅವ್ರು ಬರೋದು ಹೋಗೋದು, ಇಲ್ಲಿ ಉಳ್ಕೊಳ್ಳೋದು ಮತ್ತು ಅವ್ರ ಪೇಮೆಂಟು ಎಲ್ಲ ಸೇರಿದ್ರೆ ಮಿನಿಮಮ್ ಅಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಜಾನು ಜಾನು ನಾನು ನಿನ್ನಿಂದೇನು ಬೇಳೆ ಬೇಯಲ್ಲ ಅಂತ ಊರಿಗೆ ಹೊರಟ್ಬಿಡ್ತಾಳೋ ಏನೋ. ಹೇಗಿರುತ್ತೆ ಎಸ್ಕೇಪ್? ಇವರೆಲ್ಲ ನಮ್ಮ ಬಾಸ್ನ ಮದುವೆಗಿರೋ ಹುಡುಗಿ. ಇವರೇ ಗಿಡಕ್ಕೆ ಬಿಟ್ಟು ಬೇರೆ ಎಲ್ಲೆಲ್ಲೋ ನೀರು ಹಾಕ್ತಿದ್ದಾರೆ. ಆದ್ರೂ ಇವ್ರು ಯಾಕೆ ಕಣ್ಣೆದ್ರು ಕುರುಡರಾದ್ರ ಅಥವಾ ಕಣ್ಣೇ ಕಾಣಿಸ್ತಿಲ್ವಾ? ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿ ಅವ್ರನ್ನ ಕೇಳಲೇಬೇಕು. ಅತ್ತಿಗೆ ಅಂತ ಏನಾದರೂ ಕಡ್ದಿರೋದು ಬಾಸ್ ಗೊತ್ತಾದ್ರೆ ನನ್ನ ಕುತ್ತಿಗೆ ಚಿಕ್ತಾರೆ. ಇವರೇ, ಹಾ ಹೇಳಿ. ಏನ್ ಮಾಡ್ತಿದ್ದೀರಾ? ಗಿಡಕ್ಕೆ ನೀರು ಹಾಕ್ತಿದ್ದೀನಿ. ಗಿಡಕ್ಕೆ ನೀರು ಹಾಕ್ತಿದ್ದೀರಾ? ಇವರೇ, ನೀವು ಗಿಡಕ್ಕೆ ನೀರು ಹಾಕ್ತಿಲ್ಲ, ನೀವು ಬೀಜಕ್ಕೆ ನೀರು ಹಾಕ್ತಿದ್ದೀರಾ. ಇನ್ನು ಬೀಜ ಹೊಡೆದು ಅದು ಗಿಡಾಗಿ ಅದು ಮರ ಆಗಬೇಕು, ಆಮೇಲೆ ನೀವು ನೀರು ಹಾಕಬೇಕು. ಇಷ್ಟು ದೊಡ್ಡದಾಗಿ ಮರ ಇದೆ ಅಲ್ವಾ?
ಒಂದು ಸ್ವಲ್ಪ ಮುಂದೆ ಹೋಗಿ ನೀರು ಹಾಕಿ. ಸರಿನಾ? ಇವ್ರೇನು ಬೇಕು ಅಂತ ಮಾಡ್ತಾವ್ರ ಅಥವಾ ನನ್ನೇ ಫೂಲ್ ಮಾಡ್ತಾವ್ರ? ಇವ್ರ ಕಂಡಕ ನೋಡಿದ್ರೆ ಡಿಸೈನ್ ಆಗಿದೆ, ಇವ್ರನ್ನ ನೋಡಿದ್ರೆ ಮಾವಿನ ಮರದ ಮುಂದೆ ಕಿತ್ತಳೆ ಕುಯ್ಲಿಗೆ ಬಂದಂಗಿದ್ದಾರೆ. ಮಿಸ್ ಗೈಡ್ ಆಗಿದ್ದಾರೆ, ಇವ್ರು ನಾನೇ ಗೈಡ್ ಮಾಡಬೇಕು. ಇವರೇ ಏನ್ರಿ ನಿಮ್ದು? ಅವಾಗಿಂದ ಕರೀತಾನೆ ಇದ್ದೀರಾ. ಎಷ್ಟು ಕೆಲಸ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಇವಾಗ ಮಾಡಿಲ್ಲ ಅಂದ್ರೆ ಸುಕನ್ಯಾ ಮೇಡಮ್ ಬಂದ್ಬಿಡು ಫುಲ್ ಬೈತಾನೆ ಇರ್ತಾರೆ. ಇದಕ್ಕೆ ನೀರು ಹಾಕಿ ಅಂದ್ರೆ ನನ್ನ ಸ್ನಾನ ಮಾಡಿಸ್ಬಿಟ್ರಲ್ಲ ಇವ್ರೆ. ಅಯ್ಯೋ, ನಿಮ್ಮೇಲೆ ನೀರು ಬಿಟ್ಬಿಟ್ಟ. ಇಷ್ಟು ದೊಡ್ಡ ದೇಹ ಕಾಣಿಸಿಲ್ವ ನಿಮ್ಗೆ? ಕ್ಷಮಿಸಿ, ನಂಗೆ ಗೊತ್ತಾಗ್ಲಿಲ್ಲ. ಬೇಕು ಅಂತ ಮಾಡಿದ್ರ, ಗೊತ್ತಿದ್ದು ಮಾಡಿದ್ರ, ಗೊತ್ತಿಲ್ಲದೆ ಮಾಡಿದ್ರ. ಅಯ್ಯೋ ದೇವ್ರೆ, ಈ ಕಾಲದಲ್ಲಿ ಯಾರಿಗೂ ಗೈಡ್ ಮಾಡಬಾರ್ದಪ್ಪ. ಆದ್ರೆ ಬೆಳಿಗ್ಗೆ ಸ್ನಾನ ಮಾಡಿದಿರೋದು ಇಲ್ಲೂವರೆಗೆ ಕೊಟ್ಟಾಯ್ತು. ಮಾಮ್, ಒಂದು ನಿಮಿಷ ಬಂದೇ ಇರು. ಈ ಪ್ಲಾಂಟ್ಸಿಗೆ ನೀರು ಹಾಕಿದ್ ಸಾಕು. ನಂಗೆ ಏನೋ ಕೆಲಸ ಹೇಳ್ತೀನಿ, ಅದನ್ನ ಮಾಡು. ಏನ್ ಮೇಡಮ್? ಏನ್ ಮೇಡಮು? ನನಗೆ ಕ್ವಶನ್. ಮಾಡ್ತೀನಿ ಮೇಡಮ್ ಅನ್ಬೇಕು. ಮಾಡ್ತೀನಿ ಮೇಡಮ್. ಹಾ, ಪೂಲ್ ಹತ್ರ ಹೋಗಿ ನನ್ನ ಫೋನ್ ತಗೊಂಬ. ಪೂಲ್ ಅಂದ್ರೆ ಏನು ಮೇಡಮ್? ಪೂಲ್ ಗೊತ್ತಿಲ್ವಾ? ವಿಲೇಜ್ ಗರ್ಲ್ ಅಲ್ವಾ? ಅದು ನೀರು, ಈಜು, ವಾಟರ್, ಸ್ವಿಮ್ಮಿಂಗ್. ಕೆರೆ. ಕೆರೆ. ಇದು ಇಲ್ಲಿ ಕೆರೆ ಇದೆ, ಬಟ್ ಸ್ವಲ್ಪ ಚಿಕ್ಕದು. ನೀನು ಬ್ಯಾಕ್ ಡೋರಿಂದ ಬರ್ತೀಯಲ್ಲ, ಅದನ್ನ ಪೂಲ್ ಅಂತ ಕರೀತಾರೆ. ಅಲ್ಲೇ ನಾನು ಫೋನ್ ಇಟ್ಟಿದ್ದೀನಿ, ಹೋಗಿ ತಗೊಂಬ. ಈಗಲೇ ಹೋಗ್ಬೇಕಾ ಮೇಡಮ್? ಮತ್ತೆ ಇನ್ಯಾವಾಗಮ್ಮ? ಇವಾಗಲೇ ಹೋಗಿ ತಗೊಂಬಾರೆ. ಮೇಡಮ್, ಗಿಡಕ್ಕೆ ನೀರು ಹಾಕ್ಮೇಲೆ ಹೋಗ್ಲಾ? ನನಗೆ ಸಾಕಷ್ಟು ಇಂಪಾರ್ಟೆಂಟ್ ಕಾಲ್ಸ್ ಬರುತ್ತೆ. ಇವಾಗಲೇ ನನ್ನ ಫೋನ್ ಬೇಕು, ಹೋಗಿ ತಗೊಂಬಾರೆ. ಸರಿ ಮೇಡಮ್. ಎಲ್ಲ ಚೆಕ್ ಮಾಡಿ ನನಗೆ ಹೇಳಿ. ಆಲ್ರೈಟ್. ಚಿರು, ಏನ್ ಮಾಡ್ತಾ ಇದೆಯಾ ಅಲ್ಲಿ? ಸ್ವಿಮ್ ಮಾಡೋಣ ಅಂತ ಬಂದೆ ಅದಕ್ಕೆ. ಬೇಡ ಚಿರು, ವೆದರ್ ಬೇರೆ ಸರಿ ಇಲ್ಲ. ನೆನ್ನೆ ಅಷ್ಟೇ ನಿನಗೆ ಹುಷಾರ್ ತಪ್ಪಿತ್ತು, ಇವಾಗ ಹುಷಾರಾಗ್ತಾ ಇದೆಯಾ? ಇಷ್ಟು ಕೋಲ್ಡ್ ಕಂಡೀಷನ್ಸ್ ಅಲ್ಲಿ ಸ್ವಿಮ್ ಮಾಡೋದು ಬೇಡ. ಸರಿ ಅದಕ್ಕೆ. ಗುಡ್. ಈಗ ನೋಡಿ ಮಾಮ್, ಅವಳು ಗ್ಯಾರಂಟಿ ಪೂಲ್ ಒಳಗೆ ಬಿದ್ದೇ ಬೀಳ್ತಾಳೆ. ಈಗ ಕವನ, ನೀನ್ ಹೇಳಿದ್ರೆ ನಿನ್ ಫೋನ್ ತರಕಲ್ವಾ? ನನ್ನ ಫೋನು ರೂಮಲ್ಲಿ ಸೇಫ್ ಆಗಿದೆ. ಇಲ್ದೇ ಇರೋ ಫೋನ್ನ ಹುಡುಕಿ ಪೂಲ್ ಒಳಗೆ ಗ್ಯಾರಂಟಿ ಬೀಳ್ತಾಳೆ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನು? ಅಯ್ಯೋ ನನ್ನ ಬಂಗಾರಿ, ಕನ್ನಡಕ ಹಾಳು ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ ಕಡೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕಳ್ಳನ ಹೊಟ್ಟೆಲಿ ಕಳ್ಳನೇ ಹುಡ್ತಾನೆ ಅಂತ. ಮಾಮ್, ವಾಟ್ ಆರ್ ಯು ಟಾಕಿಂಗ್? ನಾವಿಬ್ರು ಏನು ಕಳ್ಳೀರಾ? ಮಾತಿಗೆ ಅಂದೆ ಕಣೆ. ಕಳ್ಳೀರಲ್ಲ, ಮಳ್ಳೀರು. ಇಲ್ಲಿಗೆ ಪಿಕ್ಚರ್ ಓಪನಿಂಗ್ ಮುಗೀತು. ಇಂಟರ್ವಲ್ ಅಲ್ಲಿ ಏನಾಗುತ್ತೆ ನೋಡೋಣ. ಅಲ್ಲೋಡೆ